ಹೋಗೋಣ ಲಾಡ್ಜ್ಗೆ. ಹಣ ಬಂದ. ನೋಡಿ ನಮ್ಮ ರೋಡು ನೀವೇ ಗುಂಡೋರ್ಸೋಣ. ಸಮಯ 6 ಗಂಟೆ. ಈಗ ಬಂದಿದ್ದೀರಿ, ನೀವು ಎಷ್ಟಿರ್ತಾರೋ ಗೊತ್ತಿಲ್ಲ, ಬೇಗ ದರ್ಶನ ಆಗಬೇಕು, ಇಲ್ಲಾಂದ್ರೆ ಈ ಶೆಕೆದಲ್ಲಿ ಮಾಡೋಕ್ಕಾಗಲ್ಲ. 5 ಗಂಟೆಗೆ ಬರ್ಬೇಕು ಅಂದ್ಕೊಂಡ್ರೆ ಹುಡುಗರು ಯಾರು ಎಲ್ಲ ಟಯರ್ಡ್ ಆಗಿಬಿಟ್ಟು ಮಲ್ಬಿಟ್ಟಿದ್ರು, ಎದ್ದೊಳಕ್ಕಾಗಿಲ್ಲ. ಈಗ ಬಂದಿದ್ದೀರಿ, ನೋಡಬೇಕು ಎಷ್ಟಿರ್ತಾರೆ ಅಂತ. ಏನೋ ಫಂಕ್ಷನ್ ಇದ್ದಂಗೆ ಐತಿ ಇಲ್ಲಿ, ಜನಸಾಗರ ಐತೆ, ಎಲ್ಲ ರೆಡಿ ಮಾಡೋರೆ. ನಾನು ಫಂಕ್ಷನ್ ಅಲ್ಲ, ನಾವು ಬರ್ತೀರಿ, ಸೆಲೆಬ್ರಿಟೀಸ್ ಅಲ್ಲ ನಾವು ಬರ್ತೀರಿ ಅಂದ್ಬಿಟ್ಟು ಹರ್ಷಿತ್ ಬಿಟ್ಬಿಡು ಹೊತ್ತವನೇಟಲ್ಲ. ನಮ್ಮ ಗೌಡ ಇವಾಗ ಗುಂಡೋಡಿಸ್ತಾನೆ. ಅವರಪ್ಪ ಆರ್ಡ್ರ್ ಮಾಡಿದ್ದು ಟ್ರಿಪ್ಪು ಕಳಿಸ್ಬೇಕಂದ್ರೆ ಇವನ್ ತಲೆ ಗುಂಡೋಡಿಸ್ಬೇಕು ಅಂತ. ಯಾಕೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ರೆಡಿ ಅಲ್ಲೇ ಜಲ್ದಿ. ಏನೋ ಇಷ್ಟು ಚೆನ್ನಾಗಿದ್ದಾರೆ. ವ್ಯೂಸ್ ಮಾತ್ರ 700 ಆಗ್ತಾಯಿದೆ, ಸಬ್ಸ್ಕ್ರೈಬರ್ಸ್ ಮಾತ್ರ 200 ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ಫೈನಲ್ ಆಗಿ ಮೇಲೆ ಬಂದಿದ್ದೀರಿ. ನಮ್ಮ ಗೌಡ ಇಲ್ಲ ಅವನೇ ಗುಂಡೋಡ್ಸೋಕ್ಕೆ. ಇಲ್ಲಿ ನೋಡಿ ನಮ್ಮ ಗೌಡ ತಲೆನ ಅನಾಲಿಸಿಸ್ ಮಾಡ್ತವ್ರೆ, ಎಷ್ಟು ಮಚ್ಚೆಗಳೈತೆ, ಎಷ್ಟು ಕುರ್ಪಾಕಿದ್ದಾರೆ ಅಂತ. ಗುಂಡೋಡ್ಸಿದ್ರೆ ನೋಡಿ ಎಲ್ಲ ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ನಮ್ಮ ಗುಂಡಣ್ಣನ ನೋಡ್ರಿ. ಅವ್ರ ಶಿಷ್ಯನ ಇವನು ಡೈರೆಕ್ಟ್ ದರ್ಶನಕ್ಕೆ ಹೋಗೋದು. ಫೈನಲ್ ಆಗಿ ದೇವಸ್ಥಾನ ಹತ್ರ ಹೋಗ್ತಾ ಇರಿ. ಫುಲ್ಲು ರಶ್ ಇದ್ದಾರೆ. ಏನು ಮಾಡೋದು ಅಂದ್ಬಿಟ್ಟು 200 ರೂಪೀಸ್ ಸ್ಪೆಷಲ್ ದರ್ಶನದಲ್ಲಿ ಓಡ್ತೀರಿ. ನೋಡಿ ಹರ್ಷಿಶ್ ಶರ್ಟ್ ಬಿಚ್ತವನೆ. ಶೆಕೆಪಾ ಏನು ಮಾಡೋಣ. 200 ರೂಪಾಯಿ ಟಿಕೆಟಲ್ಲಿ ಒಂದೇ ಅವನೇ ಸ್ಪಾನ್ಸರ್ ಅವರು. ದರ್ಶನ ಆಲ್ರೆಡಿ ವಿಡಿಯೋ ಹಿಡಿಯೋನಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಡೋದೆ. ಆಮೇಲೆ ಈಚೆ ಬಂದು ಫೋಟೋ ಇಟ್ಕೊಂಡ್ರಿ. ದರ್ಶನ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ರಿ. ಇಲ್ಲಿ ನಮ್ಮ ರಾಕಿ ನೋಡಿ ಅವ್ನು ಟ್ಯಾಲೆಂಟ್ ತೋರಿಸಿದ್ದಾನೆ, ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡಿ. ಊಟದ ಫುಲ್ ವಿಡಿಯೋ ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿದ್ದಾವೆ ನೋಡಿ. ಧರ್ಮಸ್ಥಳದಿಂದ ತಿರ್ಗಾ ವಾಪಸ್ ಹೋಗ್ತಾ ಇದ್ದೀರಿ. ಇವಾಗ ಹೋಗ್ತಾ ಇದ್ದೀರಿ. ಮೆಟ್ಲತ್ಕೊಂಡು ಹೋಗ್ಬೇಕು ಅಂತ ಅವನು ಎಲ್ಲ ಒಂದು ಶರತ್ ಬಂದಿಲ್ಲನಾ ನೋಡು. ಏನೋ ನೋಡೋದು ಇದೆಯಲ್ಲಣ್ಣ, ಇದು ಎಲ್ಲಿ ಹೋಗ್ತಾ ಇರೋದು ಇವಾಗ? ಗೋಮಟೇಶ್ವರ ಅಂತ ಹರ್ಷಿತ್ ಬೈದು ಅಕ್ಕಿ ಬಂದು ಮೇಲೆ ಮಾಡು. ಈ ಕಡೆ ಇಲ್ಲಿ ಗೋಮಟೇಶ್ವರ ಹತ್ರ ಬಂದ್ರಿ. ಧರ್ಮಸ್ಥಳ ಆದಮೇಲೆ ಅಲ್ಲೇ ಅಲ್ಲ ಇರೋದು, ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಸಟ್ಲೇನ್ ಅವರೆಲ್ಲ ಫೋಟೋ ಇಟ್ಕೊತಾರೆ, ಫೋಟೋ ಶೂಟ್ ಮಾಡ್ತಾಯಿದ್ರು. ಅವ್ರು ಬಿಟ್ಬಿಟ್ಟು ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಸಟ್ಲೇನ್ ಕ್ಯಾಮ್ರಾಮ್ಯಾನ್ ನೋಡಿ. ಗೋಮಟೇಶ್ವರ ಹತ್ರ ಹೋಗ್ತಾಯಿದ್ರಿ. ಇವ್ರು ನೋಡಿ 3 ಜನ ಈ ಸೈಡ್ ಹೋಗ್ಬಿಡವ್ರೆ. ಬೇಡಿಲ್ದೆ ಕೆಲಸ ಮಾಡೋದು ನಂಬರ್ 1 ಇವರೆಲ್ಲ. ಏಯ್ ಹರೀಶ್ ಅವನೇ ನಂಬರ್ 1 ಕಳ್ಳ. ಸೂರ್ಯನ ದೇವಸ್ಥಾನ ಬಂದಿದ್ದೀರಿ. ಅದು ನಮ್ಮ ತಮ್ಮ ಕರ್ಕೊಂಬಂದ ದೇವಸ್ಥಾನಕ್ಕೆ. ಇವನು ಶರತ್ತಾಗ ಅವ್ರ ತಮ್ಮ ಕರ್ಕೊಂಬಂದಿದ್ರು. ಚಪ್ಪಲಿ ಹಾಕೊಂಡ್ಬಂದ್ರೇನು? ಸುಡ್ತೈತೆ ಸುಡ್ತಾ ಇಲ್ವಣ? ಹೇಳು ಏನೋ ಈ ಸೈಡು ಯಾಕಣ್ಣ ಬೆಳಗ್ಗೆ ನೀವು ಬಂದಿರಿ. ಒಂದ್ಸಲಿನೂ ಹೋಗಿಲ್ಲ ನಾನು. ಯಾವ್ದಿದ್ದು ಏನೋ ಅವ್ರ ಮದಿ ಸುಡ್ತಾ ಇದೆ. ಲಾಕ್ ಮಾಡಿದ್ದೀರಾ ಸರ್ ಕಾರು? ಇಲ್ಲಿ ಬಂದಲ್ಲ. ಏನೋ ಎಲ್ಲಿ ಸುಡ್ತೈತೆ?
ನೋಡಿ ಇದು ಸೂರ್ಯನ ದೇವಸ್ಥಾನ. ಇಲ್ಲಿ ಕೇಳ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ಹೇಳ್ತಾರೆ, ಅದಕ್ಕೆ ನೋಡ್ಕೊಂಡು ಅಂತ ಹೋಗಿದ್ರಿ. ಯಾರಾದರೂ ಹೋಗಿದ್ರಿ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟು ಸೌತ್ ಅಡಕ. ಇವ್ರ ಮುಂದೆ ಪ್ರಾಕ್ಟೀಸ್ ಕೊಡೋ ಕ್ರಿಕೆಟ್ ಆಡಕ. ನೋಡಿ ಹರ್ಷಿತ್ತು ನಾನು ಒಂದು ಗಂಟೆ ಇಳಿಸ್ಕೊಂಡಿದ್ದೀರಿ ಕಟ್ಟದಲ್ಲಿ. ಕೊಟ್ಬೇಕು ಇವಾಗ. ಮನ್ಸಲ್ಲಿ ಏನು ಮಕ್ಕೋತೀನಿ ಯಾರಿಗೂ ಹೇಳಲ್ಲ ನಾನು. ಯಾರು ಹೇಳಲ್ಲ. ಕಟ್ಟಬೇಕು ಇವಾಗ. ಕಾಲು ತೊಳ್ಕೊಂಡು ಬೇಗ ಮದುವೆ ಆಗ್ಬಿಟ್ಟು ಹರ್ಷಿದ್ಗೆ ವರ್ಷದಲ್ಲಿ ಮದುವೆ ಮುಖಂಡ. ದೇವಸ್ಥಾನ ಅದೇನಿಲ್ಲ, ಓಪನಲ್ಲಿರುತ್ತೆ ಗಣೇಶ. ಮಳೆ ಬಂದರೂ ಅಲ್ಲೇ ಎಲ್ಲ ಹಂಗೆ. ದೇವಸ್ಥಾನ ಶೆಲ್ಟರ್ ಅಂತ ಏನೂ ಇಲ್ಲ. ಇಲ್ಲಿ ವೀಡಿಯೋ ನಾಟ್ ಅಲೌಡ್ ಅಂತಿತ್ತು, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ. ಆಮೇಲೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಗಂಟೆ ಏನಾದರೂ ಕಟ್ಟಿ ಬೇಡ್ಕೊಬೋದು. ಯಾರು ಹಿಡಿದ್ರು? ಇಲ್ಲಿ ಯಾರಾದರೂ ರೀಸೆಂಟಾಗಿ ಬಂದು ಗಂಟೆ ಕಟ್ಟಿ ನೀವು ಬೇಡ್ಕೊಂಡಿದ್ದು ಆಗಿದ್ದರೆ ಕಮೆಂಟ್ ಮಾಡಿ, ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ನಾವು ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಇಲ್ಲಿ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಅದಕ್ಕೆ ಸ್ಟಾಪ್ ಮಾಡಿಸಿದ್ರು. ಇನ್ನು ನೆಕ್ಸ್ಟ್ ನಾವು ಯಾವ ಪ್ಲೇಸ್ ಗೊತ್ತಿರೋ ಅದು ಸಸ್ಪೆನ್ಸಾಗಿ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ. ಅದು ಮಾತ್ರ ಒಳ್ಳೆ ಪ್ಲೇಸು. ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಲ್ದಿ. ಆ ವಿಡಿಯೋ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.